ಎಲ್ಲರಿಗೂ ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಮಾರಣಾಂತಿಕ ಕಾಯಿಲೆಗೆ ಒಂದು ಅದ್ಭುತವಾದ ಹೊಸ ಔಷಧಿ ಬಂದಿದೆ. ಆದರೆ ಅದರ 1 ತಿಂಗಳ ಡೋಸ್ನ ಬೆಲೆ ಹೇಳಿ ಕೇಳಿ 2 ಲಕ್ಷ ರೂಪಾಯಿ. ಇದು ಬಹುತೇಕ ಜನರಿಗೆ ಅಸಾಧ್ಯದ ಮಾತು. ಹೌದು, ಅದೇ ಔಷಧಿಯನ್ನ ಬೇರೊಂದು ಕಂಪನಿ 10,000 ರೂಪಾಯಿಗಿಂತ ಕಡಿಮೆ ಬೆಲೆಗೆ ತಯಾರಿಸಬಲ್ಲದು ಅಂದ್ರೆ? ಇದು ಕೇಳಕ್ ಚೆನ್ನಾಗಿದೆ, ಆದ್ರೆ ಸಾಧ್ಯನಾ? ಇದು ಕೇವಲ ಕಾಲ್ಪನಿಕ ಪ್ರಶ್ನೆಯಲ್ಲ. ಭಾರತದ ಕಾನೂನಿನಲ್ಲಿ ಇದಕ್ಕೆ ಒಂದು ಅವಕಾಶವಿದೆ. ಇವತ್ತು ನಾವು ಭಾರತೀಯ ಪೇಟೆಂಟ್ ಕಾಯ್ದೆ 1970ರ ಅಡಿಯಲ್ಲಿ ಬರುವ ಕಂಪಲ್ಸರಿ ಲೈಸೆನ್ಸಿಂಗ್ ಎಂಬ ಅತ್ಯಂತ ಶಕ್ತಿಶಾಲಿ ಪರಿಕಲ್ಪನೆಯ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಹೌದು, ಇದು ಕೇವಲ ಕಾನೂನಿನ ಸೆಕ್ಷನ್ಗಳ ಚರ್ಚೆಯಲ್ಲ, ಇದೊಂದು ದೊಡ್ಡ ಸಂಘರ್ಷದ ಕಥೆ ಅಂತಾನೆ ಹೇಳ್ಬಹುದು. ಸಂಘರ್ಷ ಅಂದ್ರೆ? ಒಂದೆಡೆ ಹೊಸ ಆವಿಷ್ಕಾರಗಳನ್ನು ಮಾಡಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಸಂಶೋಧಕರ ಹಕ್ಕುಗಳು. ಸರಿ. ಇನ್ನೊಂದೆಡೆ ಆ ಆವಿಷ್ಕಾರಗಳು ಪ್ರತಿಯೊಬ್ಬರಿಗೂ ಕೈಗೆಟುಕುವಂತೆ ಮಾಡಬೇಕಾದ ಸಮಾಜದ ಅಗತ್ಯ. ಈ ಎರಡರ ನಡುವೆ ನಮ್ಮ ಕಾನೂನು ಹೇಗೆ ಒಂದು ಸಮತೋಲನವನ್ನು ಸಾಧಿಸಲು ಪ್ರಯತ್ನಿಸುತ್ತೆ ಅನ್ನೋದೇ ಇಂದಿನ ನಮ್ಮ ಚರ್ಚೆಯ ತಿರುಳು. ಸರಿ, ಹಾಗಾದ್ರೆ ಈ ಸಮತೋಲನದ ತತ್ವಶಾಸ್ತ್ರದಿಂದಲೇ ಶುರು ಮಾಡೋಣ. ಈ ಕಂಪಲ್ಸರಿ ಲೈಸೆನ್ಸಿಂಗ್ ಅನ್ನೋ ಪರಿಕಲ್ಪನೆಯ ಹಿಂದಿನ ಮೂಲ ಆಲೋಚನೆ ಏನು? ಕಾನೂನು ಇದರ ಬಗ್ಗೆ ಏನ್ ಹೇಳುತ್ತೆ? ಇದರ ಮೂಲಭೂತ ತತ್ವ ಇರೋದು ಕಾಯ್ದೆಯ ಸೆಕ್ಷನ್ 83ಯಲ್ಲಿ. ಸೆಕ್ಷನ್ 83? ಹೌದು. ಇದನ್ನ ಈ ಇಡೀ ಅಧ್ಯಾಯದ ಒಂದು ರೀತಿ ಆತ್ಮ ಅಂತಾನೆ ಹೇಳಬಹುದು. ಇದರಲ್ಲಿ ನಿಯಮಗಳಿಗಿಂತ ಹೆಚ್ಚಾಗಿ ಒಂದು ಫಿಲಾಸಫಿ ಇದೆ. ಓ, ಫಿಲಾಸಫಿ? ಅದು ಸ್ಪಷ್ಟವಾಗಿ ಹೇಳುತ್ತೆ, ಭಾರತದಲ್ಲಿ ಪೇಟೆಂಟ್ ನೀಡುವುದು ಕೇವಲ ಆಮದು ಮಾಡಿಕೊಂಡು ದುಬಾರಿ ಬೆಲೆಗೆ ಮಾರಾಟ ಮಾಡಿ ಲಾಭ ಗಳಿಸುವ ಏಕಸ್ವಾಮ್ಯಕ್ಕಾಗಿ ಅಲ್ಲ. ಅಂದ್ರೆ ಪೇಟೆಂಟ್ ಅನ್ನೋದು ಕೇವಲ ಒಂದು ಹಕ್ಕಲ್ಲ, ಅದೊಂದು ಜವಾಬ್ದಾರಿ ಅಂತಾನಾ? ನಿಖರವಾಗಿ. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಈಸ್, ಭಾರತದ ಕಾನೂನು ಪೇಟೆಂಟ್ ಅನ್ನು ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ತರ ನೋಡುತ್ತೆ. ಸಾಮಾಜಿಕ ಒಪ್ಪಂದ. ಹೌದು. ಸರ್ಕಾರ ಹೇಳುತ್ತೆ, ಸರಿ, ನಿಮ್ಮ ಆವಿಷ್ಕಾರಕ್ಕೆ ನಾವು 20 ವರ್ಷಗಳ ಕಾಲ ರಕ್ಷಣೆ ನೀಡುತ್ತೇವೆ, ನಿಮ್ಗೆ ಏಕಸ್ವಾಮ್ಯ ಇರುತ್ತೆ. ಆದರೆ ಪ್ರತಿಯಾಗಿ ನೀವು ಆ ಆವಿಷ್ಕಾರವನ್ನು ಭಾರತದ ನೆಲದಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಕಾರ್ಯಗತಗೊಳಿಸಬೇಕು. ವರ್ಕ್ಡ್ ಇನ್ ಇಂಡಿಯಾ, ಇಲ್ಲಿನ ಜನರ ಅಗತ್ಯಗಳನ್ನು ಪೂರೈಸಬೇಕು ಮತ್ತು ಅದನ್ನು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡಬೇಕು. ಇದು ಪಾಶ್ಚಿಮಾತ್ಯ ದೇಶಗಳ ಪೇಟೆಂಟ್ ವ್ಯವಸ್ಥೆಗಿಂತ ಸ್ವಲ್ಪ ಭಿನ್ನ ಅಂತ ಅನ್ಸುತ್ತೆ. ಅಲ್ಲಿ ಪೇಟೆಂಟ್ ಹೋಲ್ಡರ್ ಹಕ್ಕುಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾರಲ್ವಾ? ಹೌದು, ಇದೇ ಮೂಲಭೂತ ವ್ಯತ್ಯಾಸ. ದಶಕಗಳ ಹಿಂದೆಯೇ ಮೇಕ್ ಇನ್ ಇಂಡಿಯಾ ಅನ್ನೋ ಘೋಷಣೆ ಬರೋದಕ್ಕೂ ಮುಂಚೆ ನಮ್ಮ ಕಾನೂನು ಈ ತತ್ವವನ್ನು ಅಳವಡಿಸಿಕೊಂಡಿತ್ತು. ಇಂಟ್ರೆಸ್ಟಿಂಗ್. ಪೇಟೆಂಟ್ ಪಡೆದು ಸುಮ್ಮನೆ ಕೂರುವಂತಿಲ್ಲ, ಅದರಿಂದ ದೇಶದ ಆರ್ಥಿಕತೆಗೆ ಮತ್ತು ಜನರಿಗೆ ನೇರವಾದ ಪ್ರಯೋಜನ ಆಗಬೇಕು ಅನ್ನೋದು ಇದರ ಹಿಂದಿನ ಆಶಯ. ಓಕೆ. ಈ ಸಾಮಾಜಿಕ ಒಪ್ಪಂದವನ್ನು ಯಾರಾದರೂ ಉಲ್ಲಂಘಿಸಿದರೆ, ಅಂದ್ರೆ ದುಬಾರಿ ಬೆಲೆ ಇಟ್ರೆ ಅಥವಾ ಭಾರತದಲ್ಲಿ ಉತ್ಪಾದನೆ ಮಾಡಿದ್ದಿದ್ರೆ ಆಗೇನಾಗತ್ತೆ? ಅಲ್ಲಿಂದಲೇ ಈ ಕಂಪಲ್ಸರಿ ಲೈಸೆನ್ಸಿಂಗ್ ಚಿತ್ರಕ್ಕೆ ಬರೋದಲ್ವಾ? ಹೌದು. ಪೇಟೆಂಟ್ ನೀಡಿದ 3 ವರ್ಷಗಳ ನಂತರ ಆ ಪೇಟೆಂಟ್ ಹೊಂದಿರುವವರು ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ ಯಾರಿಗಾದರೂ ಅನ್ಸಿದ್ರೆ ಅವರು ಕಂಟ್ರೋಲರ್ ಆಫ್ ಪೇಟೆಂಟ್ಸ್ ಬಳಿ ಕಡ್ಡಾಯ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಬಹುದು. ಸರಿಯಾಗಿ ನಿಭಾಯಿಸ್ತಿಲ್ಲ ಅಂದ್ರೆ ಅದಕ್ಕೆ ನಿರ್ದಿಷ್ಟ ಕಾರಣಗಳಿರ್ಬೇಕಲ್ವೇ? ಯಾವ ಗ್ರೌಂಡ್ಸ್ ಮೇಲೆ ಅರ್ಜಿ ಸಲ್ಲಿಸಬಹುದು? ಮುಖ್ಯವಾಗಿ 3 ಆಧಾರಗಳಿವೆ. ಮೊದಲನೇದು, ಸಾರ್ವಜನಿಕರ ಸಮಂಜಸವಾದ ಅವಶ್ಯಕತೆಗಳನ್ನು, ಅಂದ್ರೆ ರೀಸನಬಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಪಬ್ಲಿಕ್, ಪೂರೈಸದಿರುವುದು. ಉದಾಹರಣೆಗೆ? ಅಂದ್ರೆ ಮಾರುಕಟ್ಟೆಯಲ್ಲಿ ಔಷಧಿಗೆ ಬೇಡಿಕೆ ಇದೆ, ಆದರೆ ಪೂರೈಕೆ ಇಲ್ಲ ಅಥವಾ ಬಹಳ ಕಡಿಮೆ ಇದೆ. ಸರಿ. ಎರಡನೇದು, ಆವಿಷ್ಕಾರವು ನ್ಯಾಯಯುತ ಬೆಲೆಯಲ್ಲಿ, ಅಂದ್ರೆ ರೀಸನಬ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಲಭ್ಯವಿಲ್ಲದಿರುವುದು. ನಮ್ಮ ಆರಂಭಿಕ ಉದಾಹರಣೆಯ ಹಾಗೆ? ಎಕ್ಸಾಕ್ಟ್ಲಿ. ಮತ್ತು ಮೂರನೇದು, ಆವಿಷ್ಕಾರವನ್ನು ಭಾರತದ ಭೂಪ್ರದೇಶದಲ್ಲಿ ಕಾರ್ಯಗತಗೊಳಿಸದಿರುವುದು. ನಾಟ್ ವರ್ಕ್ಡ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದ್ರೆ ಇಲ್ಲಿ ಫ್ಯಾಕ್ಟರಿ ಹಾಕಿ ಉದ್ಯೋಗ ಸೃಷ್ಟಿ ಮಾಡಿ ಉತ್ಪಾದಿಸುವ ಬದಲು ಬೇರೆ ದೇಶದಿಂದ ಕೇವಲ ಆಮದು ಮಾಡಿಕೊಂಡು ಮಾರಾಟ ಮಾಡುವುದು. ಈ ಸಮಂಜಸವಾದ ಅವಶ್ಯಕತೆಗಳು ಅನ್ನೋ ಪದ ಸ್ವಲ್ಪ ಸಬ್ಜೆಕ್ಟಿವ್ ಆಗಿ ಕೇಳಿಸುತ್ತೆ. ಇದನ್ನ ಕಾನೂನು ಹೇಗೆ ವ್ಯಾಖ್ಯಾನಿಸುತ್ತೆ? ಒಳ್ಳೆಯ ಪ್ರಶ್ನೆ. ಕಾನೂನು ಇದಕ್ಕೂ ಸ್ಪಷ್ಟೀಕರಣ ನೀಡುತ್ತೆ. ಉದಾಹರಣೆಗೆ, ಪೇಟೆಂಟ್ ಹೊಂದಿರುವವರು ಬೇರೆಯವರಿಗೆ ಲೈಸೆನ್ಸ್ ಕೊಡಲು ನಿರಾಕರಿಸುವುದರಿಂದ ಭಾರತದಲ್ಲಿ ಈಗಾಗಲೇ ಇರುವ ಒಂದು ಉದ್ಯಮಕ್ಕೆ ನಷ್ಟವಾಗುತ್ತಿದ್ದರೆ, ಅಥವಾ ಭಾರತದಿಂದ ರಫ್ತು ಮಾಡಲು ಅಡ್ಡಿಯಾಗುತ್ತಿದ್ದರೆ, ಅದನ್ನು ಸಮಂಜಸವಾದ ಅವಶ್ಯಕತೆಗಳನ್ನು ಪೂರೈಸದಿರುವುದು ಅಂತ ಪರಿಗಣಿಸಬಹುದು. ಅಂದ್ರೆ ಇದು ಕೇವಲ ಗ್ರಾಹಕರ ದೃಷ್ಟಿಯಿಂದಲ್ಲ,
ದೇಶದ ಒಟ್ಟಾರೆ ಆರ್ಥಿಕ ಹಿತಾಸಕ್ತಿಯ ದೃಷ್ಟಿಯಿಂದಲೂ ನೋಡಲಾಗುತ್ತೆ. ಖಂಡಿತ. ಸರಿ, ಒಬ್ರು ಈ 3 ಕಾರಣಗಳಲ್ಲಿ ಒಂದನ್ನು ಮುಂದಿಟ್ಟು ಅರ್ಜಿ ಸಲ್ಲಿಸಿದ್ರೆ ತಕ್ಷಣವೇ ಅವರಿಗೆ ಪರವಾನಗಿ ಸಿಕ್ಬಿಡ್ತಾ ಅಥವಾ ಅದಕ್ಕೊಂದು ದೀರ್ಘ ಪ್ರಕ್ರಿಯೆ ಇದೆಯಾ? ಖಂಡಿತ ಇಲ್ಲ. ಕಾನೂನು ಇಲ್ಲಿ ಬಹಳ ಸಮತೋಲಿತ ನಿಲುವನ್ನು ತೆಗೆದುಕೊಳ್ಳುತ್ತೆ. ಇದು ಏಕಾಏಕಿ ಮೂಲ ಸಂಶೋಧಕರ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಕ್ರಿಯೆ ಅಲ್ಲ. ಮೊದಲಿಗೆ ಅರ್ಜಿ ಸಲ್ಲಿಸಿದವರು ಒಂದು ಪ್ರಿಮಾಫೇಶಿ ಕೇಸ್ ಇದೆ ಅಂತ ಕಂಟ್ರೋಲರ್ಗೆ ಮನವರಿಕೆ ಮಾಡಿಕೊಡಬೇಕು. ಒಂದ್ ನಿಮಿಷ, ಪ್ರಿಮಾಫೇಸಿ ಅಂದ್ರೆ ಇದು ಕಾನೂನಿನ ಭಾಷೆ ಆಯ್ತು. ಸರಳವಾಗಿ ಹೇಳೋದಾದ್ರೆ ಅಂದ್ರೆ ಮೊದಲ ನೋಟಕ್ಕೆ ಈ ದೂರಿನಲ್ಲಿ ಹುರುಳಿದೆ ಅಂತ ಅನಿಸುತ್ತಿದೆಯಾ ಅಂತ ಪರಿಶೀಲಿಸುವುದು. ಓಕೆ, ಒಂದು ಫಿಲ್ಟರ್ ಇದ್ದ ಹಾಗೆ. ಹೌದು. ಅನಗತ್ಯ ಅಥವಾ ಕ್ಷುಲ್ಲಕ ಅರ್ಜಿಗಳನ್ನು ಆರಂಭದಲ್ಲೇ ತಡೆಯಲು ಕಂಟ್ರೋಲಿಂಗರ್ಗೆ ದೂರಿನಲ್ಲಿ ಹುರುಳಿದೆ ಅಂತ ಅನಿಸಿದರೆ ಮಾತ್ರ ಅವರು ಆ ಅರ್ಜಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಿ ಮೂಲ ಪೇಟೆಂಟ್ ಹೊಂದಿರುವವರಿಗೆ ತಮ್ಮ ವಾದವನ್ನು ಮಂಡಿಸಲು ಅವಕಾಶ ನೀಡ್ತಾರೆ. ಹಾಗಾದ್ರೆ ಮೂಲ ಸಂಶೋಧಕರಿಗೆ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಪೂರ್ಣ ಅವಕಾಶ ಇರುತ್ತಾ? ಖಂಡಿತ. ಅವರಿಗೆ ತಮ್ಮ ಕಡೆಯಿಂದ ಯಾಕೆ ವಿಳಂಬವಾಯಿತು, ಯಾಕೆ ಬೆಲೆ ಹೆಚ್ಚಿದೆ, ಅಥವಾ ಯಾಕೆ ಭಾರತದಲ್ಲಿ ಉತ್ಪಾದನೆ ಮಾಡಲು ಸಾಧ್ಯವಾಗಿಲ್ಲ ಅಂತ ವಿವರಿಸಲು ಅವಕಾಶ ನೀಡಲಾಗುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಒಂದು ವೇಳೆ ಪೇಟೆಂಟ್ ಹೊಂದಿರುವವರು ನನ್ನಿಂದ ತಪ್ಪಾಗಿಲ್ಲ, ಸರ್ಕಾರದ ನಿಯಮಗಳೇ ನನ್ನ ವಿಳಂಬಕ್ಕೆ ಕಾರಣ ಅಂತ ಸಾಬೀತುಪಡಿಸಿದ್ರೆ ಏನಾಗುತ್ತೆ? ಅದು ಬಹಳ ಮುಖ್ಯವಾದ ಅಂಶ. ಸೆಕ್ಷನ್ 86 ಪ್ರಕಾರ ಪೇಟೆಂಟ್ ಹೊಂದಿರುವವರು ತಮ್ಮ ನಿಯಂತ್ರಣದಲ್ಲಿಲ್ಲದ ಕಾರಣಗಳಿಂದ, ಉದಾಹರಣೆಗೆ ಸರ್ಕಾರದ ಅನುಮತಿಗಳು ಸಿಗುವುದು ತಡವಾಗಿದ್ದರಿಂದ, ತಮ್ಮ ಆವಿಷ್ಕಾರವನ್ನು ಕಾರ್ಯಗತಗೊಳಿಸಲು ಆಗಲಿಲ್ಲ ಎಂದು ಸಾಬೀತುಪಡಿಸಿದರೆ ಆಗ ಕಂಟ್ರೋಲರ್ ಅರ್ಜಿಯ ವಿಚಾರಣೆಯನ್ನು 12 ತಿಂಗಳವರೆಗೆ ಮುಂದೂಡಬಹುದು. ಓ, ಅವರಿಗೆ ಪರಿಸ್ಥಿತಿಯನ್ನ ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ಸಿಗುತ್ತೆ. ಹೌದು. ಇದು ಕಾನೂನು ಕೇವಲ ಒಂದು ಬದಿಯನ್ನಷ್ಟೇ ನೋಡುತ್ತಿಲ್ಲ ಎಂಬುದಕ್ಕೆ ಸಾಕ್ಷಿ. ಆದರೆ ಇದೆಲ್ಲ ಒಂದು ದೊಡ್ಡ ಅಪಾಯವನ್ನು ತಂದೊಡ್ಡುವ ಹಾಗೆ ಕಾಣಿಸುತ್ತೆ. ಒಂದು ಕಂಪನಿ ಶತಕೋಟಿ ಡಾಲರ್ ಖರ್ಚು ಮಾಡಿ ಒಂದು ಔಷಧಿಯನ್ನ ಕಂಡುಹಿಡಿದ್ರೆ 3 ವರ್ಷಗಳ ನಂತರ ಸರ್ಕಾರ ಅದನ್ನ ಬೇರೆಯವರಿಗೆ ಉತ್ಪಾದಿಸಲು ಕೊಟ್ಟುಬಿಡಬಹುದು ಅನ್ನೋ ಭಯ ಇದ್ರೆ ಅವರು ಸಂಶೋಧನೆಯಲ್ಲಿ ಹಣ ಹೂರುವುದಕ್ಕೆ ಹಿಂಜರಿಬಹುದಲ್ವೇ? ಇದು ಸಂಶೋಧನೆಯನ್ನೇ ನಿರುತ್ಸಾಹಗೊಳಿಸುವುದಿಲ್ವೇ? ಇದು ಈ ವಿಷಯದ ಅತ್ಯಂತ ನಿರ್ಣಾಯಕ ಮತ್ತು ಚರ್ಚಾಸ್ಪದವಾದ ಪ್ರಶ್ನೆ. ಹೌದಲ್ವೇ? ದೊಡ್ಡ ಔಷಧೀಯ ಕಂಪನಿಗಳು ಮತ್ತು ಅವರ ಲಾಬಿಗಳು ಯಾವಾಗಲೂ ಇದೇ ವಾದವನ್ನು ಮುಂದಿಡುತ್ತವೆ. ಅವರು ಇದನ್ನು ಕಾನೂನುಬದ್ಧ ಪೇಟೆಂಟ್ ಕಳ್ಳತನ ಅಂತ ಕರೀತಾರೆ. ಓ, ಅವರ ಪ್ರಕಾರ ಇದು R&Dಯಲ್ಲಿ ಮಾಡುವ ಹೂಡಿಕೆಯ ಮೇಲಿನ ನಂಬಿಕೆಯನ್ನ ಕಡಿಮೆ ಮಾಡ್ತದೆ. ಅದು ನಿಜವಿರಬಹುದು. ಆದರೆ ಈ ಕಾನೂನಿನ ಸಮರ್ಥಕರು ಹೇಳುವುದೇನೆಂದರೆ, ಕಂಪಲ್ಸರಿ ಲೈಸೆನ್ಸಿಂಗ್ ಅನ್ನೋದು ಒಂದು ಅಪರೂಪದ ಮತ್ತು ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಬಳಸುವ ಅಸ್ತ್ರ. ಇದು ದಿನನಿತ್ಯದ ನಿಯಮವಲ್ಲ. ನಿಜವಾಗ್ಲೂ ಹೌದು. ಇದುವರೆಗೂ ಭಾರತದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಬೇಯರ್ ಕಂಪನಿಯ ನೆಕ್ಸವರ್ ಎಂಬ ಕ್ಯಾನ್ಸರ್ ಔಷಧಿಯ ವಿಷಯದಲ್ಲಿ ಇದನ್ನ ನೀಡಲಾಗಿದೆ. ಕೇವಲ ಒಂದೇ ಒಂದು ಬಾರಿಯೇ? ಹೌದು. ಹಾಗಾಗಿ ಇದು ಸಂಶೋಧಕರನ್ನು ಹೆದರಿಸುವ ಸಾಧನ ಎನ್ನುವುದಕ್ಕಿಂತ ಪೇಟೆಂಟ್ ವ್ಯವಸ್ಥೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ಮರೆಯಬಾರದು ಎಂಬುದನ್ನು ನೆನಪಿಸುವ ಒಂದು ಸೇಫ್ಟಿ ವ್ಯಾಲ್ವ್ ರೀತಿ ಕೆಲಸ ಮಾಡುತ್ತೆ. ಸರಿ, ವಾದ ವಿವಾದಗಳ ನಂತರ ಕಂಟ್ರೋಲರ್ ಕಡ್ಡಾಯ ಪರವಾನಿಗೆ ನೀಡಲೇಬೇಕು ಅಂತ ತೀರ್ಮಾನಿಸ್ತಾರೆ. ಅದರ ನಿಯಮಗಳು ಮತ್ತು ಷರತ್ತುಗಳು ಹೇಗಿರುತ್ತವೆ? ಪರವಾನಿಗೆ ಪಡೆದವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತಾ? ಇಲ್ಲ, ಅಲ್ಲಿಯೂ ಕಟ್ಟುನಿಟ್ಟಿನಾದ ನಿಯಮಗಳಿವೆ. ಮೊದಲನೇದಾಗಿ, ಮೂಲ ಪೇಟೆಂಟ್ ಹೊಂದಿರುವವರಿಗೆ ನ್ಯಾಯಯುತ ರಾಯಲ್ಟಿ ಅಥವಾ ರಾಯಧನವನ್ನು ಪಾವತಿಸಬೇಕು. ಸರಿ, ಅವರ ಸಂಶೋಧನೆಯನ್ನು ಉಚಿತವಾಗಿ ಬಳಸಿಕೊಳ್ಳುವಂತಿಲ್ಲ? ಖಂಡಿತ ಇಲ್ಲ. ಎರಡನೇದಾಗಿ, ಈ ಪರವಾನಗಿಯು ನಾನ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ನಾನ್ ಎಕ್ಸ್ಕ್ಲೂಸಿವ್ ಅಂದ್ರೆ ಮೂಲ ಪೇಟೆಂಟ್ ಹೊಂದಿರುವವರು ಕೂಡ ತಮ್ಮ ಉತ್ಪನ್ನವನ್ನ ತಯಾರಿಸಿ ಮಾರಾಟ ಮಾಡುವುದನ್ನು ಮುಂದುವರಿಸಬಹುದು. ಓ, ಇಬ್ರು ಮಾರುಕಟ್ಟೆಯಲ್ಲೇ ಇರ್ತಾರೆ? ಹೌದು. ಮೂರನೇದಾಗಿ, ಇದು ನಾನ್ ಅಸೈನಬಲ್ ಆಗಿರುತ್ತೆ. ಅಂದ್ರೆ ಪರವಾನಗಿ ಪಡೆದವರು ಅದನ್ನ ಬೇರೆಯವರಿಗೆ ಮಾರಾಟ ಮಾಡುವಂತಿಲ್ಲ ಅಥವಾ ವರ್ಗಾಯಿಸುವಂತಿಲ್ಲ. ಮತ್ತು ಪರವಾನಗಿಯ ಮುಖ್ಯ ಉದ್ದೇಶ ಭಾರತೀಯ ಮಾರುಕಟ್ಟೆಗೆ ಪೂರೈಕೆ ಮಾಡುವುದಾಗಿರಬೇಕು. ಇದು ಸಾಮಾನ್ಯ ಸಂದರ್ಭಗಳಾಯ್ತು. ಆದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ, ಉದಾಹರಣೆಗೆ ಒಂದು ಸಾಂಕ್ರಾಮಿಕ ರೋಗ ಹರಡಿದಾಗ ಅಥವಾ ರಾಷ್ಟ್ರೀಯ ವಿಪತ್ತು ಎದುರಾದಾಗ, ಈ ದೀರ್ಘ ಪ್ರಕ್ರಿಯೆಗಳಿಗೆಲ್ಲ ಸಮಯ ಇರುವುದಿಲ್ವಲ್ಲ? ಖಂಡಿತ ಇರುವುದಿಲ್ಲ. ಅದಕ್ಕಾಗಿಯೇ ಕಾನೂನಿನಲ್ಲಿ ಸೆಕ್ಷನ್ 92 ಎಂಬ ಒಂದು ಫಾಸ್ಟ್ ಟ್ರ್ಯಾಕ್ ವ್ಯವಸ್ಥೆ ಇದೆ. ಫಾಸ್ಟ್ ಟ್ರ್ಯಾಕ್? ಹೌದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ತೀವ್ರ ತುರ್ತು ಅಥವಾ ಸಾರ್ವಜನಿಕ ವಾಣಿಜ್ಯೇತರ ಬಳಕೆಯ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದ್ರೆ ಕಂಟ್ರೋಲರ್ ಯಾವುದೇ ಅರ್ಜಿಗಾಗಿ ಕಾಯದೆ, ವಿಚಾರಣೆ ನಡೆಸದೆ ತಕ್ಷಣವೇ ಪರವಾನಗಿ ನೀಡಬಹುದು. ಅಂದ್ರೆ
ಕೋವಿಡ್-19 ಸಂದರ್ಭಗಳಲ್ಲಿ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಖಂಡಿತ. HIV ಏಡ್ಸ್, ಕ್ಷಯರೋಗ ಅಥವಾ ಕೋವಿಡ್-19 ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟುಗಳ ಸಮಯದಲ್ಲಿ ಈ ವಿಭಾಗವನ್ನು ಬಳಸಿಕೊಳ್ಳಬಹುದು. ಇದು ದೇಶದೊಳಗಿನ ಪರಿಸ್ಥಿತಿಯಾಯಿತು. ಜಾಗತಿಕ ಮಟ್ಟದಲ್ಲಿ ಇದರ ಪಾತ್ರವೇನಾದ್ರೂ ಇದೆಯಾ? ಇದೆ. ಸೆಕ್ಷನ್ 92A ಇದಕ್ಕೆ ಒಂದು ಜಾಗತಿಕ ಆಯಾಮವನ್ನು ನೀಡುತ್ತೆ. ಕೆಲವು ಬಡ ದೇಶಗಳಲ್ಲಿ ಒಂದು ನಿರ್ದಿಷ್ಟ ಔಷಧದ ಅವಶ್ಯಕತೆ ಇರುತ್ತೆ, ಆದರೆ ಅದನ್ನು ಉತ್ಪಾದಿಸುವ ಫಾರ್ಮಾಸ್ಯೂಟಿಕಲ್ ಸಾಮರ್ಥ್ಯ ಆ ದೇಶಕ್ಕೆ ಇರುವುದಿಲ್ಲ. ಹೌದು, ಅಂಥ ದೇಶಗಳಿವೆ. ಅಂತಹ ಸಂದರ್ಭಗಳಲ್ಲಿ ಆ ದೇಶದ ಕೋರಿಕೆಯ ಮೇರೆಗೆ ಭಾರತೀಯ ಕಂಪನಿಗಳಿಗೆ ಆ ಪೇಟೆಂಟ್ ಪಡೆದ ಔಷಧವನ್ನು ತಯಾರಿಸಿ ಆ ದೇಶಕ್ಕೆ ರಫ್ತು ಮಾಡಲು ಈ ವಿಭಾಗ ಅವಕಾಶ ನೀಡುತ್ತೆ. ಓ, ಹಾಗಾದ್ರೆ ವಿಶ್ವದ ಫಾರ್ಮಸಿ ಅನ್ನೋ ನಮ್ಮ ಹೆಸರಿಗೆ ಇದು ಇನ್ನಷ್ಟು ಬಲ ಕೊಡುತ್ತೆ. ಖಂಡಿತ. ಇದು ಜಾಗತಿಕ ಆರೋಗ್ಯ ಬಿಕ್ಕಟ್ಟುಗಳಲ್ಲಿ ಭಾರತ ವಹಿಸಬಹುದಾದ ನಾಯಕತ್ವದ ಪಾತ್ರವನ್ನು ತೋರಿಸುತ್ತೆ. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್ ಇನ್ ದಿ ಎಂಡ್? ಒಂದು ವೇಳೆ ಕಡ್ಡಾಯ ಪರವಾನಿಗೆ ನೀಡಿದ ನಂತರವೂ ಸಮಸ್ಯೆ ಬಗೆಹರಿಯದಿದ್ರೆ, ಅಂದ್ರೆ ಪರವಾನಿಗೆ ಪಡೆದ ಕಂಪನಿಯು ಸರಿಯಾಗಿ ಉತ್ಪಾದನೆ ಮಾಡದಿದ್ರೆ ಅಥವಾ ಬೆಲೆ ಇನ್ನೂ ಹೆಚ್ಚಾಗಿಯೇ ಇದ್ರೆ, ಆಗ ಮುಂದಿನ ದಾರಿ ಏನು? ಆಗ ಕಾನೂನು ತನ್ನ ಅಂತಿಮ ಮತ್ತು ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅದನ್ನೇ ಸೆಕ್ಷನ್ 85ರ ಅಡಿಯಲ್ಲಿ ಪೇಟೆಂಟ್ ರದ್ದತಿ ಅಂತ ಕರೀತಾರೆ. ರಿವೊಕೇಷನ್ ಆಫ್ ದ ಪೇಟೆಂಟ್. ಪೇಟೆಂಟ್ ಅನ್ನೇ ರದ್ದುಗೊಳಿಸುದಾ? ಹೌದು. ಮೊದಲ ಪರವಾನಿಗೆ ನೀಡಿದ 2 ವರ್ಷಗಳ ನಂತರವೂ ಪರಿಸ್ಥಿತಿ ಸುಧಾರಿಸದಿದ್ರೆ ಕಂಟ್ರೋಲರ್ ಆ ಪೇಟೆಂಟನ್ನೇ ರದ್ದುಗೊಳಿಸಬಹುದು. ಇದು ಬಹಳ ದೊಡ್ಡ ಕ್ರಮ. ಇದು ನಾಣ್ಯದ ಒಂದು ಮುಖ. ಇನ್ನೊಂದು ಮುಖವೂ ಇರ್ಬೇಕಲ್ವೇ? ಅಂದ್ರೆ ಒಮ್ಮೆ ನೀಡಿದ ಪರವಾನಿಗೆಯನ್ನು ಹಿಂಪಡೆಯಲು ಸಾಧ್ಯವೇ? ಖಂಡಿತ ಸಾಧ್ಯ. ಸೆಕ್ಷನ್ 94 ಅದಕ್ಕೆ ಅವಕಾಶ ನೀಡುತ್ತೆ. ಯಾವ ಕಾರಣಗಳಿಗಾಗಿ ಪರವಾನಿಗೆ ನೀಡಲಾಗಿತ್ತೋ ಆ ಕಾರಣಗಳು ಈಗ ಅಸ್ತಿತ್ವದಲ್ಲಿಲ್ಲದಿದ್ದರೆ ಮೂಲ ಪೇಟೆಂಟ್ ಹೊಂದಿರುವವರು ಆ ಪರವಾನಿಗೆಯನ್ನು ಟರ್ಮಿನೇಟ್ ಮಾಡಲು, ಅಂದ್ರೆ ಸಮಾಪ್ತಿಗೊಳಿಸಲು ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಪರಿಸ್ಥಿತಿ ಸುಧಾರಿಸಿದ ಮೇಲೆ? ಹೌದು. ಉದಾಹರಣೆಗೆ, ಔಷಧೀಯ ಕೊರತೆ ನೀಗಿದ್ದು ಮೂಲ ಕಂಪನಿಯೇ ಈಗ ಕಡಿಮೆ ಬೆಲೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡುತ್ತಿದ್ರೆ ಆಗ ಇನ್ನೊಬ್ಬರ ಪರವಾನಿಗೆಯ ಅಗತ್ಯವಿರುವುದಿಲ್ಲ. ಸರಿ, ವ್ಯವಸ್ಥೆಯು ಮತ್ತೆ ಸಮತೋಲನಕ್ಕೆ ಬಂದಿದೆ ಅಂತಾದ್ರೆ ಆಗ ಪರವಾನಿಗೆಯನ್ನು ಹಿಂಪಡೆಯಬಹುದು. ಈ ಇಡೀ ಸಂಕೀರ್ಣ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಲು ಬಹುಶಃ ಒಂದು ರೂಪಕ ಸಹಾಯ ಮಾಡಬಹುದು. ಪ್ರೈವೇಟ್ ಬ್ರಿಡ್ಜ್ ಅಥವಾ ಖಾಸಗಿ ಸೇತುವೆಯ ರೂಪಕ. ಓಕೆ, ಹೇಳಿ. ಪೇಟೆಂಟ್ ಅನ್ನೋದು ಒಂದು ನದಿಗೆ ಅಡ್ಡಲಾಗಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಖರ್ಚಿನಲ್ಲಿ ಕಟ್ಟಿದ ಖಾಸಗಿ ಸೇತುವೆ ಇದ್ದಂತೆ. ಆ ಸೇತುವೆಯನ್ನು ನಿರ್ಮಿಸಿದ್ದಕ್ಕಾಗಿ ಅದನ್ನು ಬಳಸುವವರರಿಂದ ಸುಂಕ ಅಂದ್ರೆ ರಾಯಲ್ಟಿ ವಸೂಲಿ ಮಾಡುವ ಹಕ್ಕನ್ನು ಸರ್ಕಾರ ಆ ಮಾಲೀಕನಿಗೆ ನೀಡುತ್ತೆ. ಸರಿ, ಇದು ಒಂದು ಉತ್ತಮ ಹೋಲಿಕೆ. ಆದರೆ ಆ ಸೇತುವೆಯ ಮಾಲೀಕರು 3 ತಪ್ಪುಗಳನ್ನು ಮಾಡಿದ್ರೆ ಸರ್ಕಾರ ಮಧ್ಯಪ್ರವೇಶಿಸುತ್ತೆ. 1. ಸೇತುವೆಯ ಗೇಟನ್ನೇ ಮುಚ್ಚಿ ಯಾರನ್ನೂ ದಾಟಲು ಬಿಡದಿದ್ದರೆ, ಅಂದ್ರೆ ಪೇಟೆಂಟ್ ಕಾರ್ಯಗತಗೊಳಿಸದಿರುವುದು. ಹೌದು. 2. ಸ್ಥಳೀಯರಿಗೆ ನಿಲುಕದಷ್ಟು, ಅಂದರೆ ₹100 ದಾಟಲು ₹10,000 ಸುಂಕ ವಿಧಿಸಿದರೆ, ಕೈಗೆಟುಕದ ಬೆಲೆ. ಎಕ್ಸಾಕ್ಟ್ಲಿ. ಅಥವಾ 3. ನದಿಯಲ್ಲಿ ಪ್ರವಾಹ ಬಂದು ಆ ಕಡೆಯ ಹಳ್ಳಿಗೆ ತುರ್ತಾಗಿ ಆಹಾರ ತಲುಪಿಸಬೇಕಾದ ಪರಿಸ್ಥಿತಿ, ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಉಂಟಾದರೆ? ಆಗ ಸರ್ಕಾರ ಏನ್ ಮಾಡುತ್ತೆ? ಸೇತುವೆಯನ್ನು ವಶಪಡಿಸಿಕೊಳ್ತಾ? ಇಲ್ಲ, ಸರ್ಕಾರ ಆ ಸೇತುವೆಯನ್ನು ಕೆಡುವುದಿಲ್ಲ ಅಥವಾ ವಶಪಡಿಸಿಕೊಳ್ಳುವುದಿಲ್ಲ. ಬದಲಾಗಿ, ಸರಿ ಮಾಲೀಕರೇ, ನೀವು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿಲ್ಲ, ಆದ್ದರಿಂದ ಊರಿನ ಜನರಿಗೆ ಸಹಾಯವಾಗಲೆಂದು ನಾವು ಬೇರೆಯವರಿಗೆ ತಾತ್ಕಾಲಿಕವಾಗಿ ಈ ಸೇತುವೆಯನ್ನು ಬಳಸಿಕೊಂಡು ಸರಕು ಸಾಗಿಸಲು ಪರವಾನಿಗೆ ನೀಡುತ್ತಿದ್ದೇವೆ ಅಂತ ಹೇಳುತ್ತೆ. ಆಹಾ. ಆದರೆ ಹೀಗೆ ಮಾಡುವಾಗಲೂ ಸೇತುವೆ ದಾಟುವ ಪ್ರತಿ ವಾಹನದಿಂದಲೂ ಮೂಲ ಮಾಲೀಕರಿಗೆ ಒಂದು ನ್ಯಾಯಯುತ ಆದರೆ ಕಡಿಮೆ ಸುಂಕ ಸಿಗುವುದನ್ನು ಸರ್ಕಾರ ಖಚಿತಪಡಿಸುತ್ತೆ. ಅದ್ಭುತ. ಈ ಕಡ್ಡಾಯ ಪರವಾನಿಗೆಯು ಭಾರತೀಯ ಪೇಟೆಂಟ್ ವ್ಯವಸ್ಥೆಯು ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತಲೇ ಸಾರ್ವಜನಿಕ ಹಿತಾಸಕ್ತಿಯನ್ನು ಮರೆಯದಂತೆ ನೋಡಿಕೊಳ್ಳುವ ಒಂದು ಅತ್ಯದ್ಭುತ ಸಾಧನ. ಇದೊಂದು ಅತ್ಯುತ್ತಮ ಸಾರಾಂಶ. ಇಷ್ಟೆಲ್ಲ ಚರ್ಚೆಯ ನಂತರ ಕೇಳುಗರು ಯೋಚಿಸಲು ನಾನು ಒಂದು ಪ್ರಶ್ನೆಯನ್ನು ಮುಂದಿಡಲು ಇಷ್ಟಪಡ್ತೇನೆ. ಖಂಡಿತ. ಈ ಇಡೀ ಕಾನೂನು ಚೌಕಟ್ಟು ಸಮಂಜಸ ಅಂದ್ರೆ ರೀಸನಬಲ್ ಅನ್ನೋ ಒಂದೇ ಒಂದು ಪದದ ಮೇಲೆ ನಿಂತಿದೆ. ಸಮಂಜಸವಾದ ಬೆಲೆ, ಸಮಂಜಸವಾದ ಅವಶ್ಯಕತೆಗಳು. ಹೌದು, ಅದು ನಿಜ. ಆದರೆ ಕೃತಕ ಬುದ್ಧಿಮತ್ತೆ, ಜೀನ್ ಎಡಿಟಿಂಗ್ ತಂತ್ರಜ್ಞಾನ ಮತ್ತು ಅನಿರೀಕ್ಷಿತ ಜಾಗತಿಕ ಬಿಕ್ಕಟ್ಟುಗಳು ಬರುತ್ತಿರುವ ಈ ಕಾಲದಲ್ಲಿ ಸಾರ್ವಜನಿಕ ಒಳಿತಿಗಾಗಿ ಸಮಂಜಸ ಎನ್ನುವುದನ್ನು ನಾವು ನಿರಂತರವಾಗಿ ಹೇಗೆ ಮರು ವ್ಯಾಖ್ಯಾನಿಸ್ತಾ ಹೋಗಬೇಕು? ಈ ಪ್ರಶ್ನೆ ನಮ್ಮ ಮುಂದಿನ ದೊಡ್ಡ ಸವಾಲು.